ಹಾಯ್ ಗೈಸ್, ನಮಸ್ತೆ. ಟೆಕ್ ನ್ಯೂಸ್ ಎಪಿಸೋಡ್ 1099ಗೆ ಎಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಇವತ್ತಿನ ಟೆಕ್ ನ್ಯೂಸ್ ಆದ್ರೆ ಸ್ಟಾರ್ಟ್ ಮಾಡೋಣಂತೆ. ಇವತ್ತಿನ ಟೆಕ್ ನ್ಯೂಸ್ ನೋಡ್ಕೊಂಡ್ರೆ ಮೊದಲನೇ ನ್ಯೂಸ್ ಬಂದ್ಬಿಟ್ಟು ನಮಗೆ ರೆಡ್ಮಿ ಕಂಪ್ನಿಯವರು ಅತಿ ಶೀಘ್ರದಲ್ಲಿ ರೆಡ್ಮಿ ನೋಟ್ 15 ಪ್ರೋ ಪ್ಲಸ್ ಈ ಒಂದು ಮೊಬೈಲ್ ನ ಲಾಂಚ್ ಮಾಡ್ತಿದ್ದಾರೆ. ಇವಾಗ ಸರ್ಟಿಫಿಕೇಶನ್ ಸೈಟ್ ಅಲ್ಲೂ ಕೂಡ ಸ್ಪಾಟ್ ಆಗಿದೆ. ಈ ಮೊಬೈಲ್ ಅಲ್ಲಿ ಇರೋ ಸ್ಪೆಷಲ್ ಏನು ಗೊತ್ತಾ? ನನ್ನ ಪ್ರಕಾರ ರೆಡ್ಮಿ ಸೀರೀಸ್ ಅಲ್ಲಿ ಬರ್ತಾ ಇರೋ ಫಸ್ಟ್ ಸ್ಯಾಟಲೈಟ್ ಕನೆಕ್ಟಿವಿಟಿ ಮೊಬೈಲ್ ಅಂತಾನೆ ಹೇಳ್ಬೋದು. ಈ ಒಂದು ಮೊಬೈಲ್ ಅಲ್ಲಿ ನಿಮಗೆ ಸ್ಯಾಟಲೈಟ್ ಕನೆಕ್ಟಿವಿಟಿ ಫೀಚರ್ ಆದ್ರೆ ಇರುತ್ತೆ. ಇವರೇನ್ ಹೇಳ್ತಿದ್ದಾರೆ ಅಂದ್ರೆ, ನೀವು ಎಮರ್ಜೆನ್ಸಿ ಟೈಮ್ ಅಲ್ಲಿ ನೀವು ಕಾಲ್ಸ್ ಮಾಡೋದಕ್ಕೆ ಆಗ್ಲಿಲ್ಲ ಅಂದ್ರೂ ಕೂಡ ಈಸಿಯಾಗಿ ಬೇರೆಯವ್ರ ಜೊತೆ ಮೆಸೇಜ್ ಮಾಡಬಹುದು ಅಂತ ಹೇಳ್ಬಿಟ್ಟು ಇವರು ಆದ್ರೆ ಹೇಳ್ತಿದ್ದಾರೆ. ಇದ್ರ ಬಗ್ಗೆ ಇನ್ನ ಯಾವುದೇ ರೀತಿ ಕಂಪ್ಲೀಟ್ ಇನ್ಫಾರ್ಮೇಶನ್ ಬಂದಿಲ್ಲ. ಇವಾಗ ಸರ್ಟಿಫಿಕೇಶನ್ ಸೈಟ್ ಅಲ್ಲಿ ಇವರು ರಿಜಿಸ್ಟರ್ ಮಾಡ್ಕೊಂತಾರಲ್ಲ, ಆವಾಗ ಈ ಒಂದು ಫೀಚರ್ ನ ಇವರು ಅನೌನ್ಸ್ ಮಾಡಿದ್ದಾರೆ. ಸೊ ನೋಡೋಣಂತೆ ಈ ಮೊಬೈಲ್ ನ ಯಾವಾಗ ಲಾಂಚ್ ಮಾಡ್ತಾರೆ ಅಂತಾನೂ ಕೂಡ ಗೊತ್ತಿಲ್ಲ. ನಿಮಗೆ ರೀಸನಬಲ್ ಪ್ರೈಸ್ ಅಲ್ಲೇ ಲಾಂಚ್ ಆಗುತ್ತೆ. ಸ್ಪೆಸಿಫಿಕೇಶನ್ಸ್ ಕೂಡ ನಿಮಗೆ ತುಂಬಾನೇ ಚೆನ್ನಾಗಿರುತ್ತೆ. ಸೊ ನೋಡೋಣಂತೆ ರೆಡ್ಮಿ ಕಂಪ್ನಿಯವರು ಈ ಒಂದು ಮೊಬೈಲ್ ನ ಯಾವಾಗ ಲಾಂಚ್ ಮಾಡ್ತಾರೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ವಿವೋ ಕಂಪ್ನಿಯವರು ಅತಿ ಶೀಘ್ರದಲ್ಲಿ ವಿವೋ V60 ಸೀರೀಸ್ ನ ಲಾಂಚ್ ಮಾಡ್ತಿದ್ದಾರೆ. ಇವಾಗ ಅಫಿಷಿಯಲ್ ಆಗಿ ಟೀಸ್ ಕೂಡ ಮಾಡ್ತಿದ್ದಾರೆ. ಮೊಬೈಲ್ ಡಿಸೈನ್ ನೋಡೋದಕ್ಕೆ ಮಾತ್ರ ತುಂಬಾ ಚೆನ್ನಾಗಿದೆ. ಒಂದು ರೀತಿ ರಿಫ್ರೆಶ್ಮೆಂಟ್ ಡಿಸೈನ್ ಅಂತಾನೆ ಹೇಳ್ಬೋದು. ಕಂಪ್ಲೀಟ್ ಡಿಸೈನ್ ನ ಇವರು ಚೇಂಜ್ ಮಾಡಿದ್ದಾರೆ. ನೋಡೋದಕ್ಕೂ ಕೂಡ ತುಂಬಾನೇ ಚೆನ್ನಾಗಿದೆ. ಈ ಮೊಬೈಲ್ ಅಲ್ಲಿ ಇರೋ ಸ್ಪೆಷಲ್ ಏನು ಅಂದ್ರೆ, ಆ ಒಂದು ಸೆಗ್ಮೆಂಟ್ ಅಲ್ಲಿ ಇದು ಸ್ಲಿಮ್ಮೆಸ್ಟ್ ಫೋನ್ ಅಂತ ಹೇಳ್ಬಿಟ್ಟು ಇವರು ಆದ್ರೆ ಹೇಳ್ತಿದ್ದಾರೆ. ಆಸ್ ಯೂಶುವಲ್ ನಿಮಗೆ ಕರ್ವ್ಡ್ ಡಿಸ್ಪ್ಲೇ ಆದ್ರೆ ಇರುತ್ತೆ. ಅದ್ರ ಜೊತೆಗೆ 40,000 ಒಳಗಡೆನೆ ಈ ಒಂದು ಮೊಬೈಲ್ ಲಾಂಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ಆಸ್ ಯೂಶುವಲ್ ನಿಮಗೆ ಕ್ಯಾಮ್ರಾಸ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಜೈಸ್ ಪಾರ್ಟ್ನರ್ಶಿಪ್ ಇಂದ ಬರುತ್ತೆ. ವಿ ಸೀರೀಸ್ ಅಲ್ಲಿ ಕ್ಯಾಮ್ರಾಸ್ ಚೆನ್ನಾಗಿಲ್ಲ ಅಂತ ಹೇಳೋದಕ್ಕೆ ಆಗೋದಿಲ್ಲ, ಸೂಪರ್ ಡೂಪರ್ ಆಗಿ ಇರುತ್ತೆ. ಆದ್ರೆ ಸ್ಪೆಸಿಫಿಕೇಶನ್ಸ್ ಒಂದ್ ಸ್ವಲ್ಪ ಆವರೇಜ್ ಆಗಿ ತರ್ತಾರೆ. ಅಂದ್ರೆ ಪ್ರೈಸ್ ಒಂದ್ ಸ್ವಲ್ಪ ನಿಮಗೆ ಎಕ್ಸ್ಪೆನ್ಸಿವ್ ಆಗಿರುತ್ತೆ. ವಿ ಸೀರೀಸ್ ಅಂದ್ರೆ ನಮಗೆ ಆಫ್ಲೈನ್ ಟಾರ್ಗೆಟೆಡ್ ಮೊಬೈಲ್ಸ್. ಆಫ್ಲೈನ್ ಅಲ್ಲಿ ಈ ಒಂದು ಮೊಬೈಲ್ಸ್ ತುಂಬಾ ಚೆನ್ನಾಗಿ ಸೇಲ್ ಆಗುತ್ತೆ. ಅದಕ್ಕೋಸ್ಕರ ಒಂದ್ ಸ್ವಲ್ಪ ನಿಮಗೆ ಪ್ರೈಸ್ ಜಾಸ್ತಿ ಇರುತ್ತೆ. ಆದ್ರೆ ನಿಮಗೆ ಸರ್ವಿಸ್ ಆಗಿರ್ಬೋದು, ಸ್ಪೆಸಿಫಿಕೇಶನ್ಸ್ ಎಲ್ಲಾನು ಕೂಡ ನಿಮಗೆ ಬೆಟರ್ ಆಗಿರುತ್ತೆ. ಡಿಸ್ಪ್ಲೇ ಅಲ್ಲಿ ಆಗಿರ್ಬೋದು, ಪ್ರೊಸೆಸರ್ ಅಲ್ಲಿ ಆಗಿರ್ಬೋದು, ಕ್ಯಾಮ್ರಾಸ್ ಅಲ್ಲಿ ಆಗಿರ್ಬೋದು, ಹಾಗೆ ಬಂದ್ಬಿಟ್ಟು ಬ್ಯಾಟರಿ ಅಲ್ಲಿ ಆಗಿರ್ಬೋದು, ಎಲ್ಲದರಲ್ಲೂ ಕೂಡ ಚೆನ್ನಾಗಿರುತ್ತೆ. ಇವಾಗ ಎಕ್ಸಾಂಪಲ್ ಕೊಡೋದಾದ್ರೆ, ಒಂದು ಮೊಬೈಲ್ ನ ಮಾರ್ಕೆಟ್ ಅಲ್ಲಿ 30,000ಕ್ಕೆ ಲಾಂಚ್ ಮಾಡೋ ಮೊಬೈಲ್ ನ ಇವ್ರೇನ್ ಮಾಡ್ತಾರೆ 40-45ಕ್ಕೆ ಲಾಂಚ್ ಮಾಡ್ತಾರೆ. ಒಂದ್ 10,000 ನಿಮಗೆ ಜಾಸ್ತಿ ಇರುತ್ತೆ ಅಂತಾನೆ ಹೇಳ್ಬೋದು. ಅಷ್ಟೇ ಬಿಟ್ರೆ ಸ್ಪೆಸಿಫಿಕೇಶನ್ಸ್ ನಿಮಗೆ ತುಂಬಾನೇ ಚೆನ್ನಾಗಿರುತ್ತೆ. ಯಾವಾಗ ಲಾಂಚ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಇವಾಗ ಅಫಿಷಿಯಲ್ ಆಗಿ ಡಿಸೈನ್ ನ ಟೀಸ್ ಮಾಡಿದ್ದಾರೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಆಪಲ್ ಕಂಪ್ನಿಯವರು ಇನ್ನೇನು ಸ್ವಲ್ಪ ತಿಂಗಳಲ್ಲಿ iPhone 17 ಸೀರೀಸ್ ನ ಲಾಂಚ್ ಮಾಡ್ತಾರೆ. ಈಗಾಗಲೇ ನಿಮ್ಗೆ ಎಲ್ಲರಿಗೂ ಕೂಡ ಗೊತ್ತಿರೋದೇ ಡಿಸೈನ್ ಯಾವ ರೀತಿ ಇರುತ್ತೆ, ಏನೇನ್ ಚೇಂಜಸ್ ಮಾಡ್ತಿದ್ದಾರೆ, ಇದ್ರ ಬಗ್ಗೆ ನಿಮಗೊಂದು ಐಡಿಯಾ ಆದ್ರೆ ಇರುತ್ತೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಇದಿಷ್ಟು ಕೂಡ ಕಲರ್ ವೇರಿಯಂಟ್ಸ್. ಯಾವ್ಯಾವ ಸೀರೀಸ್ ಅಲ್ಲಿ ಯಾವ್ಯಾವ ಕಲರ್ ಇಂದ ಮೊಬೈಲ್ ಲಾಂಚ್ ಆಗ್ತಿದೆ ಅಂತೇಳಿ ನನಗೆ ಈ ಸಲ ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿ ಅನ್ಸಿದ್ದು ಅಂದ್ರೆ ಪ್ರೋ ಮಾಡೆಲ್ಸ್ ಅಂತಾನೆ ಹೇಳ್ಬೋದು. ಪ್ರೋ ಮಾಡೆಲ್ಸ್ ಅಲ್ಲಿ ನಿಮಗೆ ಆರೆಂಜ್ ಕಲರ್ ನ ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ. ನನಗೆ ಅನ್ನಿಸ್ತು ಅಂದ್ರೆ ಈ ಪ್ರೋ ಮಾಡೆಲ್ಸ್ ಅಂದ್ರೆ ಒಂದ್ ಸ್ವಲ್ಪ ಕಂಪ್ಲೀಟ್ ಅಫಿಷಿಯಲ್ಸ್ ಇರ್ತಾರೆ. ಅವ್ರು ಯಾರು ಕೂಡ ಇಷ್ಟು ಡಾರ್ಕ್ ಕಲರ್ ಆದ್ರೆ ತಗೊಳೋದಿಲ್ಲ. ಬೆಟರ್ ಇವ್ರು ಏನ್ ಮಾಡ್ಬೇಕಿತ್ತು ಅಂದ್ರೆ ಬೇಸ್ ವೇರಿಯಂಟ್ ಅಲ್ಲಿ ತರಬೇಕಿತ್ತು. ಪ್ರತಿ ಸಲ ಇವರು ಬೇಸ್ ವೇರಿಯಂಟ್ ಅಲ್ಲೇ ಡಾರ್ಕ್ ಕಲರ್ ತರೋದು. ಈ ಸಲ ಏನ್ ಮಾಡಿದ್ದಾರೆ ಅಂದ್ರೆ ಬೇಸ್ ವೇರಿಯಂಟ್ಸ್ ಅಲ್ಲಿ ಲೈಟ್ ಕಲರ್ಸ್ ತಂದಿದ್ದಾರೆ. ಪ್ರೋ ಮಾಡೆಲ್ಸ್ ಅಲ್ಲಿ ನೋಡ್ಕೊಂಡ್ರೆ ಕಂಪ್ಲೀಟ್ ಆಗಿ ಡಾರ್ಕ್ ಕಲರ್ಸ್ ಆದ್ರೆ ತಂದಿದ್ದಾರೆ. ಅದೊಂದು ಸ್ವಲ್ಪ ಚೇಂಜ್ ಮಾಡ್ಕೊಂಡಿದ್ದಾರೆ, ಚೆನ್ನಾಗಿರ್ತಿತ್ತು. ನನಗೆ ಬಂದ್ಬಿಟ್ಟು ಫಸ್ಟ್ ಟೈಮ್ ಮೊಬೈಲ್ ಲಾಂಚ್ ಆಗೋದಕ್ಕಿಂತ ಮುಂಚೆನೆ ಈ ಮೊಬೈಲ್ ಪಬ್ಲಿಕ್ ಅಲ್ಲಿ ಸ್ಪಾಟ್ ಆಗಿದೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಇದು ಬಂದ್ಬಿಟ್ಟು iPhone 17 Pro ಟೆಸ್ಟಿಂಗ್ ಪರ್ಪಸ್ ಆದ್ರೆ ಕೊಟ್ಟಿರ್ತಾರೆ. ಆಪಲ್ ಕಂಪ್ನಿನೇ ಅಂತಲ್ಲ, ಎಲ್ಲ ಕಂಪ್ನಿಯವರು ಕೂಡ ಮೊಬೈಲ್ ಲಾಂಚ್ ಆಗೋದಕ್ಕೂ ಒಂದ್ 2-3 ತಿಂಗಳು ಮುಂಚೆಯಿಂದಾನೆ ಹೊರಗಡೆ ಆದ್ರೆ ಸರ್ಕ್ಯುಲೇಟ್ ಆಗ್ತಾ ಇರುತ್ತೆ. ಹೊರಗಡೆ ಎಲ್ಲ ಟೆಸ್ಟ್ ಮಾಡ್ತಿರ್ತಾರೆ ಟೆಂಪರೇಚರ್ ಅಲ್ಲಿ. ಹೊರಗಡೆ ಟ್ರೈ ಮಾಡ್ಬೇಕಾದ್ರೆ ಮೊಬೈಲ್ ಯಾವ ರೀತಿ ರಿಯಾಕ್ಟ್ ಆಗ್ತಿದೆ ಇದೆಲ್ಲಾನು ಕೂಡ ಗೊತ್ತಾಗಬೇಕು ಅಂದ್ರೆ ಒಂದ್ ಸ್ವಲ್ಪ ಜನ ಟ್ರೈನೀಸ್ ನ ಇಟ್ಬಿಟ್ಟು ಹೊರಗಡೆ ಟೆಸ್ಟ್ ಮಾಡ್ತಿರ್ತಾರೆ. ಆವಾಗ ಈ ಒಂದು ಮೊಬೈಲ್ ಆದ್ರೆ ಸ್ಪಾಟ್ ಆಗಿದೆ. ಮೇಜರ್ ಚೇಂಜ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಏನ್ ಅನ್ಸೋದಿಲ್ಲ, ಆದ್ರೆ ನೋಡೋದಕ್ಕೆ ಮಾತ್ರ ಏನೋ ಒಂದ್ ಸ್ವಲ್ಪ ಚೇಂಜ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅನ್ಸುತ್ತೆ. ಅಷ್ಟು ಬಿಟ್ರೆ ಇನ್ನೇನು ಕೂಡ ಇಲ್ಲ. ಸೊ ನೋಡೋಣಂತೆ. ಮೇಜರ್ ಇನ್ಫಾರ್ಮೇಶನ್ ಇವ್ರೇನ್ ರಿಯಾಕ್ಟ್ ಆಗ್ತಾ ಇಲ್ಲ. ಇವರು ಹೇಳ್ತಿರೋ ಪ್ರಕಾರ ನೋಡ್ಕೊಂಡ್ರೆ ಈ ಸಲ ಕ್ಯಾಮ್ರಾಸ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಅಪ್ ಟು ನಿಮಗೆ 8x ವರ್ಗು ಆಪ್ಟಿಕಲ್ ಜೂಮ್ ಸಪೋರ್ಟ್ ಆದ್ರೆ ಮಾಡುತ್ತೆ. ಹಾಗೆ ಬಂದ್ಬಿಟ್ಟು ಕ್ಯಾಮ್ರಾ ಕಂಟ್ರೋಲ್ ಬಟನ್ ಏನಿರುತ್ತಲ್ಲ, ಇಲ್ಲಿ ನಿಮಗೆ ತುಂಬಾ ಫೀಚರ್ಸ್ ನ ಆಡ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ಅದ್ರ ಜೊತೆಗೆ ಬಿಲ್ಟ್ ಇನ್ ಪ್ರೋ ಕ್ಯಾಮ್ರಾ ಆಪ್ ಇರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ಅಂದ್ರೆ ನಾರ್ಮಲ್ ಕ್ಯಾಮ್ರಾ ಆಪ್ ಕೂಡ ಇರುತ್ತೆ. ಅದ್ರ ಜೊತೆಗೆ ಪ್ರೋ ಮೊಬೈಲ್ಸ್ ಗೆ ಮಾತ್ರ ಸಪರೇಟ್ ಕ್ಯಾಮ್ರಾ ಆಪ್ ಕೂಡ ಇರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ಈ ರೀತಿಯಾಗಿ ತುಂಬಾ ಚೇಂಜಸ್ ಮಾಡ್ಬಿಟ್ಟು ಈ ಸಲ iPhone 17 ಸೀರೀಸ್ ನ ಲಾಂಚ್ ಮಾಡ್ತಿದ್ದಾರೆ. ಸೊ ನೋಡೋಣಂತೆ ಏನಾಗುತ್ತೆ ಅಂತ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ರೀಸೆಂಟ್ ಆಗಿ ಒಂದ್ ಸ್ವಲ್ಪ ಜನ ಇಂಜಿನಿಯರ್ಸ್ ಹಾಗೆ ಬಂದ್ಬಿಟ್ಟು ಸೈಂಟಿಸ್ಟ್ ಇವರೆಲ್ಲರೂ ಕೂಡ ಸೇರಿ ಒಂದು ಬ್ಯಾಂಡೇಜ್ ನ ತಯಾರು ಮಾಡಿದ್ದಾರೆ. ಬ್ಯಾಂಡೇಜ್ ತಯಾರು ಮಾಡೋದಕ್ಕೆ ಇವರೆಲ್ಲ ಸೇರ್ಬೇಕಾ ಬ್ರೋ ಅಂದ್ರೆ, ಇದು ಬಂದ್ಬಿಟ್ಟು ಒಂದ್ ರೀತಿ ರೆವಲ್ಯೂಷನರಿ ಬ್ಯಾಂಡೇಜ್ ಅಂತಾನೆ ಹೇಳ್ಬೋದು. ಇವಾಗ ನಾರ್ಮಲ್ ಆಗಿ ನಮಗೆ ಗಾಯ
ಗಾಯ ಆದಾಗ ಹೊರಗಡೆ ನಮಗೆ ಬ್ಯಾಂಡೇಜಸ್ ಸಿಗುತ್ತಲ್ಲ, ಸೊ ಆ ಒಂದು ಬ್ಯಾಂಡೇಜಸ್ ಆದ್ರೆ ಹಾಕೊಂತೀವಿ, ಅದು ಕ್ಯೂರ್ ಆಗೋದಕ್ಕೆ ತುಂಬಾ ಟೈಮ್ ತಗೊಳುತ್ತೆ ಅಂತಾನೆ ಹೇಳ್ಬೋದು. ಎಷ್ಟೋ ಟೈಮ್ ಆದ್ರೆ ತಗೊಳುತ್ತೆ. ಅದನ್ನ ಇವರು ಕಮ್ಮಿ ಮಾಡೋದಕ್ಕೋಸ್ಕರ ಇವ್ರೇನ್ ಮಾಡಿದ್ದಾರೆ ಅಂದ್ರೆ ಎಲೆಕ್ಟ್ರಿಸಿಟಿ ಬ್ಯಾಂಡೇಜ್ ಅಂತ ಹೇಳ್ಬಿಟ್ಟು ತಂದಿದ್ದಾರೆ. ಸಿಂಪಲ್ ಆಗಿ ನಿಮಗೆ ಅರ್ಥ ಆಗೋ ರೀತಿ ಹೇಳ್ತೀನಿ. ಇವಾಗ ನನಗೆ ಗಾಯ ಆಯ್ತು ಅಂತ ಇಟ್ಕೊಳ್ಳಿ, ಈ ಗಾಯದ ಮೇಲೆ ಇವ್ರೇನು ತಯಾರು ಮಾಡಿದಾರಲ್ಲ ಬ್ಯಾಂಡೇಜ್, ಅದನ್ನ ನಾನು ಏನಾದ್ರೂ ಹಾಕೊಂಡಿದ್ದೀನಿ ಅಂದ್ರೆ 400% ಫಾಸ್ಟ್ ಆಗಿ ಇದು ಕ್ಯೂರ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಇಂಟು 4 ಟೈಮ್ಸ್ ನಿಮಗೆ ಫಾಸ್ಟ್ ಆಗಿ ಕ್ಯೂರ್ ಆಗುತ್ತೆ. ಯಾವ್ದಾದ್ರು ಒಂದು ಗಾಯ 4 ದಿನದಲ್ಲಿ ವಾಸಿ ಆಗೋದು ಈ ಒಂದು ಬ್ಯಾಂಡೇಜ್ ಹಾಕೊಂಡಿದ್ದೀರಾ ಅಂದ್ರೆ 1 ದಿನದಲ್ಲೇ ವಾಸಿ ಆಗುತ್ತೆ. ರೀಸನ್ ಏನು ಅಂದ್ರೆ ಈ ಒಂದು ಬ್ಯಾಂಡೇಜ್ ಅಲ್ಲಿ ಎಲೆಕ್ಟ್ರಿಸಿಟಿ ಆದ್ರೆ ಇರುತ್ತೆ, ಕರೆಂಟ್ ಇರುತ್ತೆ, ನಿಮಗೆ ನಿಧಾನಕ್ಕೆ ಕರೆಂಟ್ ಶಾಕ್ ಆದ್ರೆ ಕೊಡ್ತಿರುತ್ತೆ. ಅದು ಕರೆಂಟ್ ಶಾಕ್ ಕೊಡ್ತಿದೆ ಅಂತ ಹೇಳ್ಬಿಟ್ಟು ನಿಮಗೂ ಕೂಡ ಗೊತ್ತಾಗೋದಿಲ್ಲ. ಕಮ್ಮಿ ವೋಲ್ಟೇಜ್ ಅಲ್ಲಿ ನಿಮಗೆ ಈ ಒಂದು ಎಲೆಕ್ಟ್ರಿಸಿಟಿ ಆದ್ರೆ ಪ್ರೊಡ್ಯೂಸ್ ಆಗುತ್ತೆ. ಇದರಿಂದ ಏನಾಗುತ್ತೆ ಅಂದ್ರೆ ಗಾಯ ತುಂಬಾ ಬೇಗ ವಾಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಇವರು ಆದ್ರೆ ಹೇಳ್ತಿದ್ದಾರೆ. ಲೈಟ್ ಆಗಿ ನಿಮಗೆ ಸ್ಕಿನ್ ಹತ್ರ ಕರೆಂಟ್ ಶಾಕ್ ಆದ್ರೆ ಕೊಡ್ತಾ ಇರುತ್ತೆ. ಇದರಿಂದ ಏನಾಗುತ್ತೆ ಅಂದ್ರೆ ಬೇಗ ಗಾಯ ವಾಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಸೈಂಟಿಸ್ಟ್ ಅವರು ಆದ್ರೆ ಹೇಳ್ತಿದ್ದಾರೆ. ಈಗಾಗಲೇ ಟ್ರಯಲ್ಸ್ ಕೂಡ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ. ಒಂದು 3-4 ತಿಂಗಳ ಹಿಂದೆ ಅನ್ಕೊಂತೀನಿ ಈ ನ್ಯೂಸ್ ನಾನು ನಿಮಗಾದ್ರೆ ಹೇಳಿದ್ದೆ. ಇವಾಗ ಅಫಿಷಿಯಲ್ ಆಗಿ ಟ್ರಯಲ್ಸ್ ಎಲ್ಲ ಕಂಪ್ಲೀಟ್ ಮಾಡಿದ್ದಾರೆ. ಇವಾಗ ಅಫಿಷಿಯಲ್ ನ್ಯೂಸ್ ಕೂಡ ರಿಲೀಸ್ ಮಾಡಿದ್ದಾರೆ. ಇದೊಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಅಂತಾನೆ ಹೇಳ್ಬೋದು. ಯಾರಿಗೆ ಏನಾಗೋದಿಲ್ಲ, ಅದರಲ್ಲಿ ತುಂಬಾ ವೋಲ್ಟೇಜ್ ಕೂಡ ಇರೋದಿಲ್ಲ, ನಿಧಾನಕ್ಕೆ ಅದು ಸ್ಕಿನ್ ಮೇಲೆ ಒಂದು ಸ್ವಲ್ಪ ಕರೆಂಟ್ ಅನ್ನೋದು ಕೊಡ್ತಾ ಇರುತ್ತೆ, ಅವಾಗ ಬೇಗ ವಾಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಏನೋ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿ ಟ್ರೈ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಮೊಟೊರೋಲಾ ಇಂದ. ಮೊಟೊರೋಲಾ ಕಂಪ್ನಿಯವರು ನಿನ್ನೆ ನಮ್ಮ ಇಂಡಿಯಾದಲ್ಲಿ ಒಂದು ಹೊಸ ಮೊಬೈಲ್ ನ ಲಾಂಚ್ ಮಾಡಿದ್ದಾರೆ, ಮೋಟೋ G86 ಪವರ್ ಅಂತೇಳಿ. ಒಳ್ಳೆ ಮೊಬೈಲ್ ಅಂತಾನೆ ಹೇಳ್ಬೋದು. ತುಂಬಾ ರೀಸನಬಲ್ ಪ್ರೈಸ್ ಅಲ್ಲಿ ಲಾಂಚ್ ಮಾಡಿದ್ದಾರೆ. ಈ ಮೊಬೈಲ್ ಸ್ಪೆಸಿಫಿಕೇಶನ್ಸ್ ನೋಡೋದಾದ್ರೆ ಡಿಸ್ಪ್ಲೇ ಸೈಜ್ ಬಂದ್ಬಿಟ್ಟು 6.67 ಇಂಚಸ್ 1.5K ರೆಸಲ್ಯೂಷನ್ ಡಿಸ್ಪ್ಲೇ ನ ಯೂಸ್ ಮಾಡಿದ್ದಾರೆ. 120 Hz ರಿಫ್ರೆಶ್ ರೇಟ್ ಗೆ ಸಪೋರ್ಟ್ ಮಾಡುತ್ತೆ. ಇನ್ನು ಇದರಲ್ಲಿ ಯೂಸ್ ಮಾಡಿರೋ ಪ್ರೊಸೆಸರ್ ಬಂದ್ಬಿಟ್ಟು MediaTek Dimensity 7400 ಈ ಒಂದು ಪ್ರೊಸೆಸರ್ ನ ಯೂಸ್ ಮಾಡಿದ್ದಾರೆ. ಇನ್ನು ಕ್ಯಾಮೆರಾ ವಿಷಯಕ್ಕೆ ಬಂದ್ರೆ ರೈಟ್ ಸೈಡ್ ನಿಮಗೆ ಡ್ಯುಯಲ್ ಕ್ಯಾಮೆರಾ ಸೆಟಪ್ ಇರುತ್ತೆ. ಮೇನ್ ಕ್ಯಾಮೆರಾ 50 ಮೆಗಾ ಪಿಕ್ಸೆಲ್, ಸೆಕೆಂಡರಿ ಕ್ಯಾಮೆರಾ 8 ಮೆಗಾ ಪಿಕ್ಸೆಲ್, ಫ್ರಂಟ್ ಕ್ಯಾಮೆರಾ 32 ಮೆಗಾ ಪಿಕ್ಸೆಲ್ ಇರುತ್ತೆ. 6720 mAh ಬ್ಯಾಟರಿ ಇರುತ್ತೆ. 33 ವಾಟ್ ಫಾಸ್ಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ. IP69 ರೇಟಿಂಗ್ ಇರುತ್ತೆ. ಅದ್ರ ಜೊತೆಗೆ ಮಿಲಿಟರಿ ಗ್ರೇಡ್ ಸರ್ಟಿಫಿಕೇಶನ್ ಇಂದನೂ ಕೂಡ ಬರುತ್ತೆ. ಸ್ಪೆಸಿಫಿಕೇಶನ್ಸ್ ಕೂಡ ಸೂಪರ್. ಅದರ ಜೊತೆಗೆ ಮೊಬೈಲು ಕೂಡ ನಿಮಗೆ ತುಂಬಾನೇ ಸ್ಟ್ರಾಂಗ್ ಇರುತ್ತೆ. ಇನ್ನು ಪ್ರೈಸ್ ವಿಷಯಕ್ಕೆ ಬಂದ್ರೆ ಬೇಸ್ ವೇರಿಯಂಟ್ 8GB 128GB 18,000 ಇಟ್ಟಿದ್ದಾರೆ. ನೀವು ಬ್ಯಾಂಕ್ ಆಫರ್ಸ್ ಯೂಸ್ ಮಾಡ್ಕೊಂಡಿದ್ದೀರಾ ಅಂದ್ರೆ 17,000ಕ್ಕೆ ಸಿಗುತ್ತೆ. 17,000ಕ್ಕೆ ಈ ಒಂದು ಮೊಬೈಲ್ ನ ತಗೋಬೋದಾ ಬ್ರೋ ಅಂದ್ರೆ ಕಣ್ಣು ಮುಚ್ಕೊಂಡು ತಗೋಬಹುದು, ಯೋಚನೆ ಮಾಡೋದಕ್ಕೆ ಹೋಗ್ಬೇಡಿ, ಅಷ್ಟು ಒಳ್ಳೆ ಮೊಬೈಲ್. ಇಲ್ಲ ಬ್ರೋ ಕ್ಯಾಮ್ರಾ ನನಗೆ ಇದಕ್ಕಿಂತ ಇನ್ನೊಂದು ಸ್ವಲ್ಪ ಬೆಟರ್ ಆಗಿರಬೇಕು ಅಂದ್ರೆ ರೀಸೆಂಟ್ ಆಗಿ ಲಾಂಚ್ ಮಾಡಿದ್ರಲ್ಲ ಮೋಟೋ Edge 60 ಫ್ಯೂಷನ್, ಅದೊಂದು 4,000 ನಿಮಗೆ ಜಾಸ್ತಿ ಆಗುತ್ತೆ. ಸ್ಪೆಸಿಫಿಕೇಶನ್ ವೈಸ್ ಅದು ಕೂಡ ನಿಮಗೆ ಸೇಮ್ ಟು ಸೇಮ್ ಇರುತ್ತೆ. ಅದರಲ್ಲಿ ನಿಮಗೆ ಕ್ಯಾಮ್ರಾ ಇನ್ನೂ ಒಂದು ಸ್ವಲ್ಪ ಇಂಪ್ರೂವ್ ಇರುತ್ತೆ. ಅಷ್ಟೇ ಬಿಟ್ರೆ ಎರಡರಲ್ಲೂ ಕೂಡ ನಿಮಗೆ ಮೇಜರ್ ಚೇಂಜಸ್ ಆದ್ರೆ ಇರೋದಿಲ್ಲ. ಇದು ಮಾತ್ರ ಸೂಪರ್ ಮೊಬೈಲ್ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಾರ್ಮಲ್ ಆಗಿ ನಾವೆಲ್ಲರೂ ಕೂಡ ತುಂಬಾ ತರ ಕಾಯಿನ್ಸ್ ನ ನೋಡಿರ್ತೀವಿ. ₹1, ₹2, ₹5, ₹10, 25 ಪೈಸೆ, 50 ಪೈಸೆ. ಸೊ ಈ ತರ ಕಾಯಿನ್ಸ್ ನ ನಾವು ತುಂಬಾನೇ ನೋಡಿರ್ತೀವಿ. ಫಾರ್ ದ ಫಸ್ಟ್ ಟೈಮ್ ₹1,000 ಕಾಯಿನ್ ನ ಲಾಂಚ್ ಮಾಡಿದ್ದಾರೆ. ತುಂಬಾ ಕಾಯಿನ್ಸ್ ನ ಲಾಂಚ್ ಮಾಡಿದ್ರು, ಆದ್ರೆ ನಿಧಾನಕ್ಕೆ ಬರ್ತಾ ಸ್ಟಾಪ್ ಮಾಡಿದ್ರು. ನಿನ್ನೆ ಅಫಿಷಿಯಲ್ ಆಗಿ ಒಂದು ಕಾಯಿನ್ ನ ಲಾಂಚ್ ಮಾಡಿದ್ದಾರೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಇದು ಬಂದ್ಬಿಟ್ಟು ₹1,000 ಕಾಯಿನ್. ಈ ಒಂದು ಕಾಯಿನ್ ನ ಏನಕ್ಕೆ ಲಾಂಚ್ ಮಾಡಿದ್ದಾರೆ ಅಂದ್ರೆ ರಾಜೇಂದ್ರ ಚೋಳ 1, ಸೊ ಇವರಿಗೆ ಟ್ರಿಬ್ಯೂಟ್ ಕೊಡ್ತಾ ಅವ್ರ ನೆನಪಿಗೋಸ್ಕರ ಈ ಒಂದು ಕಾಯಿನ್ ನ ಲಾಂಚ್ ಮಾಡಿದೀವಿ ಅಂತ ಹೇಳ್ಬಿಟ್ಟು ಮೋದಿ ಅವರ ಆದ್ರೆ ಹೇಳಿದ್ದಾರೆ. ನಿನ್ನೆ ಅಫಿಷಿಯಲ್ ಆಗಿ ಮೋದಿ ಅವರೇ ಈ ಒಂದು ಕಾಯಿನ್ ನ ಲಾಂಚ್ ಮಾಡಿದ್ದಾರೆ. ಇದು ಪಬ್ಲಿಕ್ ಯೂಸ್ಗೆ ತರ್ತಾರೋ ಇಲ್ಲೋ ಗೊತ್ತಿಲ್ಲ, ಒಟ್ಟು ನಿನ್ನೆ ಅಫಿಷಿಯಲ್ ಆಗಿ ಈ ಒಂದು ಕಾಯಿನ್ ನ ಲಾಂಚ್ ಮಾಡಿದ್ದಾರೆ. ಮಿಸ್ ಆಗಿ ಏನಾದ್ರೂ ಒಂದ್ 2-3 ಕಾಯಿನ್ ಮಿಸ್ ಆಗ್ಬಿಡ್ತು ಅಂದ್ರೆ 3-4 ಸಾವಿರ ಹೋಗ್ಬಿಡುತ್ತೆ. ನನಗೆ ಅನಿಸ್ತಂಗೆ ತುಂಬಾ ಜನ ಈ ಒಂದು ಕಾಯಿನ್ ಯೂಸ್ ಮಾಡೋದಿಲ್ಲ. ಕಾಯಿನ್ ಹೊರಗಡೆ ಬಂದ್ರು ಕೂಡ ತುಂಬಾ ಜನ ತಗೊಳೋದಿಲ್ಲ, ಯಾಕಂದ್ರೆ ಒಂದು ಕಾಯಿನ್ ₹1,000 ವ್ಯಾಲ್ಯೂ ಇದೆ ಅಂದ್ರೆ ಅದಕ್ಕೆ ಚೇಂಜ್ ಎಷ್ಟು ಕೊಡಬೇಕು, ಚೇಂಜ್ ಅಷ್ಟು ಇರೋದಿಲ್ಲ. ಸೊ ಇದೊಂದು ಸ್ವಲ್ಪ ವರ್ಕೌಟ್ ಆಗೋದು ಕಷ್ಟ ಅಂತಾನೆ ಹೇಳ್ಬೋದು. ಆದ್ರೆ ನಿನ್ನೆ ಅಫಿಷಿಯಲ್ ಆಗಿ ಈ ಒಂದು ಕಾಯಿನ್ ನ ಲಾಂಚ್ ಮಾಡಿದೆ. ಸೊ ಇಷ್ಟೇ ಗೈಸ್ ಇವತ್ತು ನನಗೆ ಇಂಟ್ರೆಸ್ಟಿಂಗ್ ಅನ್ಸಿರೋ ಟೆಕ್ ನ್ಯೂಸ್. ಆದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣಂತೆ. ಅಲ್ಲಿವರೆಗೂ ಬಾಯ್ ಬಾಯ್.